ವಿರಾಮದ ನಂತರ ಫ್ಯೂಷನ್ ಮ್ಯೂಸಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಫ್ಯೂಷನ್ ಮ್ಯೂಸಿಕ್ ಅನ್ನ ಸಂಗೀತಕ್ಕೆ ಬಳಸಿಕೊಂಡು ಅದರಲ್ಲಿ ಒಂದು ಸದುದ್ದೇಶವನ್ನ ಕಾಣ್ತಾ ಇದ್ದೀವಿ. ಆ ಪ್ರಯತ್ನದ ಒಂದೊಂದು ಹಂತವನ್ನ ನಾವೀಗ ಮಾತಾಡ್ತಾ ಇದ್ದೀವಿ. ಈಗ ಮುಂದಿನಾಗಿ ಸಂಗೀತದ ಬಗ್ಗೆ ಮಾತಾಡೋಣ ಜ್ಯೋತ್ಸ್ನಾ ಅವರ ಬಳಿ. ಸೊ ಮೇಡಮ್, ಟೆಕ್ನಿಕಲಿ ಹೇಗೆ ಅಂತ ಗೊತ್ತಿರೋದಿಲ್ಲ, ಫ್ಯೂಷನ್ ಮ್ಯೂಸಿಕ್ ಅಂದ್ರೇನು, ಅದನ್ನ ಯಾವ ರೀತಿ ಪ್ಲೇ ಮಾಡುವಂಥದ್ದು. ಅಫ್ಕೋರ್ಸ್ ಎಲ್ಲರಿಗೂ ಕ್ರೇಜ್ ಇರುತ್ತೆ, ಆದರೆ ಡೀಪ್ ಆಗಿ ಯಾರಿಗೂ ಗೊತ್ತಿರೋದಿಲ್ಲ. ನಿಮ್ಮ ಮ್ಯೂಸಿಕ್ ಬಗ್ಗೆ, ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತೀರಾ ಅಂತ? ಇವಾಗ ನಾನು ಯಾವ ಟೈಪ್ ಮಾಡ್ತಿದ್ದೀನಿ ಅಂದರೆ, ಇವಾಗ ವರ್ಲ್ಡ್ ಮ್ಯೂಸಿಕ್, ಇವಾಗ ಡಿಫ್ರೆಂಟ್ ಜಾನ್ರಸ್ ಆಫ್ ಮ್ಯೂಸಿಕ್ ಅಂತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್. ಈಗ ಪಾಪ್, ರಾಕ್, ಜಾಝ್, ಇಂಡಿಯನ್ ಕ್ಲಾಸಿಕಲ್, ಇಂಡಿಯನ್ ಫೋಕ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಇದೆ, ಡಿಫ್ರೆಂಟ್ ಜಾನ್ರಸ್ ಆಫ್ ಮ್ಯೂಸಿಕ್. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಒಂದೊಂದು ಜಾನ್ರಿಂದ ಒಂದೊಂದು ಪೀಸ್ ತೊಗೊಂಡು ಅದನ್ನು ನಾನು ನಮ್ಮ ಇಂಡಿಯನ್ ಮ್ಯೂಸಿಕ್ ಜೊತೆಗೆ ಮಿಶ್ರಣ ಮಾಡ್ತಾ ಇರೋದು, ಮಿಕ್ಸ್ ಮಾಡ್ತಾ ಇರೋದು. ಇವಾಗ ಒಂದು ಐರಿಷ್ ಫೋಕ್ ಡ್ಯಾನ್ಸ್ ಅಂತ ಒಂದು ಪ್ಲೀಸ್, ಅದು ಟ್ರೆಡಿಷನಲ್ ಐರಿಷ್ ಮ್ಯೂಸಿಕ್. ಅದು ಯೂಶಲ್ ಆಗಿ ಐರಿಷ್ ಪೈಪ್ಸ್ ಅಂತಾರೆ, ಅದ್ರಲ್ಲಿ ನುಡಿಸ್ತಾರೆ ಅದನ್ನ. ಸೊ ಅದನ್ನ ಅಳವಡಿಸ್ಕೊಂಡು ಅದೊಂದು ಇಂಡಿಯನ್ ರಾಗ, ಪಾಶ್ಚಾತ್ಯ ಸಂಗೀತದ ಜೊತೆಗೆ ಕನ್ನಡದ ಮ್ಯೂಸಿಕ್ ಮಿಕ್ಸ್ ಮಾಡೋದು. ಅದನ್ನೊಂದು ರಾಗಕ್ಕೆ ಟ್ರೇಸ್ ಮಾಡಿ, ಕರ್ಣರಂಜನಿ ಅಂತ, ಅದಕ್ಕೆ ಟ್ರೇಸ್ ಮಾಡಿ ಅದನ್ನ ಮಿಶ್ರಣ ಮಾಡಿ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಜನಕ್ಕೆ ಗೊತ್ತಾಗುತ್ತೆ. ಇವಾಗ ಐರಿಷ್ ಅದೇನು, ಅದೊಂಥರ ಫುಟ್ ಟ್ಯಾಪಿಂಗ್ ನಂಬರ್ ಇದೆ ಒಂದು ಪೀಸ್, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅದೊಂಥರ ಚೆನ್ನಾಗಿದೆ ಪ್ರೆಸೆಂಟ್ ಮಾಡೋಕ್ಕೆ. ಹಾಗೆ ಎಲೆಕ್ಟ್ರಾನಿಕ್ ಮ್ಯೂಸಿಕ್, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ತಗೊಂಡು ನಮ್ಮ ಮ್ಯೂಸಿಕ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಅದು ಪ್ರಯತ್ನ ಪಡ್ತಾ ಇದೀವಿ. ಓಕೆ ಸರ್, ಅದ್ರ ಜೊತೆಗೆ ಸಂಗೀತ ಅಂತ ಹೇಳಿದ್ರೆ ಒಂದು ಪೀಸ್ಫುಲ್ ಒಂದು ವೆದರ್ ಬೇಕು ಅಥವಾ ಆರಾಮಾಗಿರ್ಬೇಕು ಅಂತ ಕೇಳುವಂತಹ ಒಂದು ಸಂಗೀತ ಅಂದ್ರೇನೆ ಹಾಗೆ, ಸಂಗೀತ ಇಸ್ ಈಕ್ವಲ್ ಟು ಪೀಸ್ಫುಲ್ ಅನ್ನುವಂಥದ್ದು. ಸೊ ಈಗ ಮಿಶ್ರಣ ಮಾಡಿ ಈ ರೀತಿಯನ್ನ ಮಾಡುವಂಥದ್ದು, ಅದನ್ನ ಇಲ್ಲಿನ ಜನರು ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಆಸ್ ಈಗ ಹೊಸ ಪ್ರಯತ್ನ ಆದ್ರೂ ಕೂಡ ನಿಮ್ಗೆ ಹೇಗೆ ಅನ್ಸುತ್ತೆ, ಇದನ್ನ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ? ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ನಾನು ಕಡೆ ವರ್ಷ ಏನಾಯ್ತು ಅಂತ ಹೇಳ್ಬೇಕು. ಲಾಸ್ಟ್ ಇಯರ್ ಜ್ಯೋತ್ಸ್ನಾ ಅವರು ಒಂಥರ ಫ್ಯೂಷನ್ ಇದು ಮಾಡಿದ್ರು, ಅದಕ್ಕೆ ನನ್ನ ಸ್ನೇಹಿತರಿಗೆಲ್ಲ ಕರೆದಿದ್ದೆ. ಅವರೆಲ್ಲ ಹೇಳಿದ್ರು, ಇದು ಯಾರಮ್ಮ ಟ್ರೆಡಿಷನಲ್ ಮ್ಯೂಸಿಕ್ ಯಾರು ಕೇಳ್ತಾರೆ, ನೀನು ಯಾಕೆ ಸುಮ್ಮನೆ ನನಗೆ ಟಿಕೆಟ್ ತಗೋ ಅಂತ ಹೇಳ್ತಾ ಇದೆಯಾ. ಈ ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂದರೆ, ಈ ನೆಲೆ ಅಂತ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಾಯಾರ್ಥ ಮಾಡಿದ್ರು. ಸೊ ನಾವು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಫೋರ್ಸ್ ಮಾಡಿ ಇದನ್ನು ವಾಚ್ ಮಾಡೋಕ್ಕೆ ಕರ್ಕೊಂಡೋಗಿದ್ದೆ. ಬಟ್ ಕೆಲವರು ಬಂದರು, ಕೆಲವ್ರು ಬರಲಿಲ್ಲ, ಟಿಕೆಟ್ ಮಾತ್ರ ತೊಗೊಂಡಿದ್ರು. ಬಂದವರು ಏನು ಹೇಳಿದ್ರು ಅಂದರೆ, ಈ ಫ್ಯೂಷನ್ ಮ್ಯೂಸಿಕ್ ಅಂದರೆ ಹೀಗಿರುತ್ತೆ ಅಂತ ಹೇಳಿದರೆ ನಾನು ಇನ್ನೂ ಒಂದು 50 ಜನಕ್ಕೆ ಕರ್ಕೊಂಡ್ಬರ್ತಾ ಇದ್ದೆ. ಇಷ್ಟು ಚೆನ್ನಾಗಿದೆ ಇದು. ಈ ಎರಡು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್, ಈ ಟ್ರೆಡಿಷನಲ್ಗೂ ಮಾಡ್ರನ್ಗೂ ಅಥವಾ ಇಂಡಿಯನ್ಗೂ ವೆಸ್ಟರ್ನ್ಗೂ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಮಿಕ್ಸ್ ಮಾಡಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಅಬಾಲ ವೃದ್ಧಾದಿಯಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಕಾರ್ಯಕ್ರಮ ಇದು. ಅದ್ರ ಜೊತೆಗೆ ನೀವು 9 ವರ್ಷದವರಿದ್ದಾಗಲೇ ಒಂದು ರೀತಿ ಮೊದಲ ಒಂದು ಶೋವನ್ನು ಕೊಟ್ಟಂಥವ್ರು. ಸ್ಟೆಪ್ ಬೈ ಸ್ಟೆಪ್ ಬೇಸಿಕಲಿ ನೀವು ಸಂಗೀತ ಪ್ರಿಯರಾಗಿ ಸಂಗೀತವನ್ನು ಬೆಳೆಸ್ಕೊಂಡೇ ಬಂದವರು, ತಾಯಿನೇ ಮೊದಲ ಗುರು ಅಂತ ಕೂಡ ಹೇಳಿದ್ರಿ. ಅದರ ಜೊತೆಗೆ ಸಂಗೀತ ಅಥವಾ ಮತ್ಯಾವುದೋ ವಿಷಯ ಬಂದಾಗ ಪಾಶ್ಚಾತ್ಯ ಮತ್ತು ಭಾರತೀಯ ಸಂಸ್ಕೃತಿಯ ನಡುವೆ ಕ್ಲಾಶಸ್ಸೇ ಜಾಸ್ತಿ. ಟ್ರೆಡಿಷನಲ್ ಬ್ಯಾಕ್ಗ್ರೌಂಡ್, ನೀವು ನಮ್ಮದು ಹೈಫೈ ಆ ಥರದ್ದೆಲ್ಲ ಇರುತ್ತೆ. ಸೊ ನಿಮಗೆ ಇರ್ತಕ್ಕಂಥ, ನೀವು ಲಂಡನ್ನಲ್ಲಿ ಇರೋದ್ರಿಂದ ನಿಮಗಿರುವ ಸಪೋರ್ಟ್ ಇರ್ಬೋದು, ಅಲ್ಲಿಯ ಸಪೋರ್ಟ್ ಇರ್ಬೋದು, ಭಾರತೀಯತೆ ಅನ್ನೋದೇನಿದೆ ಅದನ್ನು ಯಾವ ರೀತಿ ಗೌರವಿಸ್ತಾರೆ ಅಂತ? ಭಾರತೀಯತೆ ಅನ್ನೋದು ತುಂಬ ಗೌರವಿಸ್ತಾರೆ. ಇಂಡಿಯನ್ ಟ್ರೆಡಿಷನ್, ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಡ್ರೆಸ್ ಎಲ್ಲನೂ ತುಂಬ ಗೌರವ ಇದೆ. ಇಂಡಿಯನ್ ಫುಡ್ ಎಸ್ಪೆಷಲಿ, ಎಸ್, ಇಟ್ಸ್ ಎ ಬಿಗ್ ಮಾರ್ಕೆಟ್. ಎಲ್ಲ ತುಂಬ ಚೆನ್ನಾಗಿದೆ, ಹ್ಯಾವ್ ರಿಸೀವ್ಡ್ ಇಟ್ ವೆರಿ ವೆಲ್. ಆ್ಯಂಡ್ ಏನಂದರೆ ಕ್ವಾಲಿಟಿ ಮ್ಯೂಸಿಕ್ ಅಪ್ರಿಷಿಯೇಟ್ ಮಾಡ್ತಾರೆ. ಸುಮ್ಮನೆ ಇವಾಗ ನಾವು ಯಾವುದೋ ಒಂದು ಇವಾಗ ಅದೊಂದು ಟ್ರೆಡಿಷನಲ್ ಕಾಂಪೋಸಿಷನ್ ತೊಗೊಂಡು ಅದನ್ನು ಡ್ರಮ್ಸ್ ಜೊತೆ ನುಡಿಸಿದ್ರೆ ಅದು ಫ್ಯೂಷನ್ ಆಗಲ್ಲ. ಆ ಥರ ದೇ ಕ್ಯಾನ್ ಅಪ್ರಿಷಿಯೇಟ್. ಅದರಲ್ಲಿ ಸ್ಟಫ್ ಇರಬೇಕು. ಸೊ ಸ್ಟಫ್ ಆ್ಯಂಡ್ ಟ್ಯಾಲೆಂಟ್ ಇದ್ದರೆ ತುಂಬಾ ಅಪ್ರಿಸಿಯೇಷನ್ ಇದೆ. ಅದ್ರ ಜೊತೆಗೆ ಸರ್, ಸ್ಪರ್ಶ ಆಸ್ಪತ್ರೆ ವತಿಯಿಂದ ಸಾಕಷ್ಟು ಈ ರೀತಿ ಪ್ರಯತ್ನಗಳಾಗ್ತಿದೆ, ಕಳೆದ 3 ವರ್ಷಗಳಿಂದ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ. ಸ್ಪರ್ಶ ಬೆಂಗಳೂರಲ್ಲಿ ಎಷ್ಟು ಕಡೆ ಇದೆ, ಜನರಿಗೆ ಈ ಒಂದು ಕಾರ್ಯಕ್ರಮ ರೀಚ್ ಆಗೋದು ಹೇಗೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನಮ್ಮ ಸ್ಪರ್ಶ ಹಾಸ್ಪಿಟ್ಲು ಈಗ 2 ಕಡೆ ಇದೆ. ಒಂದು ನಾರಾಯಣ ಹೃದಯಾಲಯ ಹೆಲ್ತ್ ಸಿಟಿ ಹೊಸೂರು ರೋಡಲ್ಲಿ, ಮತ್ತು ಇನ್ಫೆಂಟ್ರಿ ರೋಡಲ್ಲಿ ಈಗ ತಾನೇ ಹೊಸದಾಗಿ ಆರಂಭಿಸಿದ್ದೀವಿ. ಎರಡೂ ಕಡೆನೂ ಈ ನಮ್ದು ಏನಂತಂದರೆ ಪ್ಯೂರ್ ಆರ್ಥೋಪೆಡಿಕ್ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ಸ್ಪೆಷಲೈಸೇಷನ್ ನಮ್ಮದು. ಬರೀ ಈ ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಅಂದರೆ ಬೋನ್ ಆ್ಯಂಡ್ ಜಾಯಿಂಟ್ ಪ್ರಾಬ್ಲಮ್ಸು ಅಥವಾ ಪ್ಲಾಸ್ಟಿಕ್ ಸರ್ಜರಿ ಪ್ರಾಬ್ಲಮ್ಸ್ ಮಾತ್ರ ಸ್ಟ್ಯಾಂಡ್ ಅಲೋನ್ ಹಾಸ್ಪಿಟಲ್ ಅಂತೀವಿ ನಾವು. ಅದರ ಮೂಲಕ ಇದು ಮಾಡಿದ್ದೀವಿ. ಈ ಸ್ಪರ್ಶ ವಚನ ಹೇಗೆ ಶುರುವಾಯಿತು ಅಂತಂದರೆ, ನಿಮಗೆಲ್ಲ ಈ ಲಕ್ಷ್ಮೀ ತತ್ಮ ಅಂತ ಗೊತ್ತಿರಬೇಕು. ಲಕ್ಷ್ಮೀ ತತ್ಮ ಬಿಹಾರದಿಂದ ಬಂದ ಪುಟ್ಟ ಹುಡುಗಿ, 8 ಕಾಲು 4 ಕೈ 4 ಕಾಲುಗಳ ಜೊತೆ ಬಂದವರು. ಅವ್ರಿಗೆ ಉಚಿತ ಚಿಕಿತ್ಸೆ ಮಾಡಿ ಆ ಮಗು ತುಂಬ ಚೆನ್ನಾಗಾಯಿತು. ಇದು ನಮ್ಮ ದೇಶದಲ್ಲದೆ ಇಡೀ ಪ್ರಪಂಚದಲ್ಲೇ ಒಂದು ತುಂಬ ತುಂಬ ಖ್ಯಾತಿಯಾಗೋಯ್ತು.
ಸುಮಾರು 70 ದೇಶಗಳಲ್ಲಿ ಈ ನ್ಯಾಷನಲ್ ಜಿಯೋಗ್ರಫಿಕ್ ವಿಡಿಯೋ ಈಗಲೂ ಕೂಡ ಪದೇ ಪದೇ ಮರುಪ್ರಸಾರ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಏನಾಯಿತು ಅಂತಂದರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆಯಿಂದನೂ ಈ ಥರ ಮಕ್ಕಳು ತುಂಬ ಕಾಂಪ್ಲೆಕ್ಸ್ ಡಿಫಾರ್ಮಿಟಿ ಇರೋರು ನಮ್ಮ ಹಾಸ್ಪಿಟಲ್ಗೆ ಬರೋಕ್ಕೆ ಶುರು ಮಾಡಿದ್ರು. ಲಕ್ಷ್ಮಿಗೆ ಆಪ್ರೇಷನ್ ಮಾಡಿದ್ರಿ, ನಮಗೂ ಮಾಡಿರಿ ಅಂತ. ಸೊ ನಾವು ಆಗ ಏನಾಯಿತು ಅಂತಂದರೆ ಎಲ್ಲರಿಗೂ ಉಚಿತ ಚಿಕಿತ್ಸೆ ಮಾಡೋಕ್ಕೆ ತುಂಬ ಕಷ್ಟ. ನಮ್ಮದು ಪ್ರೈವೇಟ್ ಹಾಸ್ಪಿಟಲ್ ಗೌರ್ಮೆಂಟ್ ಫಂಡಿಂಗ್ ಇರೋದಿಲ್ಲ. ಸೊ ಎಲ್ಲರಿಗೂ ಉಚಿತವಾಗಿ ಮಾಡಬೇಕಂದ್ರೆ ತುಂಬ ಕಷ್ಟ. ಆಗ ನಾವೇನು ಮಾಡಿದ್ವಿ ಅಂತಂದರೆ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು ಎಲ್ಲ ಕಡೆ ನಮ್ಮ ದೇಶದಲ್ಲದೆ ಅಲ್ಲದೆ ಪರದೇಶಗಳಿಗೂ ಕೂಡ ಇರೋರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲ ನಮ್ಗೆ ಈ ಥರ ಬರ್ತಾ ಇದ್ದಾರೆ, ಎಲ್ಲರೂ ಏನು ಮಾಡೋದು ಅಂತ ಕೇಳಿದಾಗ ಅವ್ರು ನೀವೇನಾದ್ರು ಇವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತಿದ್ರೆ ನಾವು ರೆಡಿ ಅಂತ ಹೇಳಿದ್ರು. ಸೊ ಈ ನಮ್ಮ ಇಂಗ್ಲೆಂಡಿಂದ ಆಗಲಿ, ಅಮೇರಿಕಾಯಿಂದ ಆಗಲಿ, ಯುರೋಪಿಂದ ಆಗಲಿ ಎಲ್ಲರೂ ಕೂಡ ಅವ್ರ ಖರ್ಚಲ್ಲೇ ಇಲ್ಲಿಗೆ ಬಂದ್ಬಿಟ್ಟು ಅವರು ಇಲ್ಲಿ 1 ವಾರಗಳ ಕಾಲ ಇದ್ದು ನಮ್ಮ ಜೊತೆ ಕೆಲಸ ಮಾಡಿ, ನಮ್ಮ ಜೊತೆ ಎಲ್ಲ ಬಡಜನ ಮಕ್ಕಳಿಗೂ ಆಪರೇಷನ್ಗಳು ಮಾಡಿ ಪ್ರತಿ ವರ್ಷ ಬಂದು ಹೋಗ್ತಾ ಇದ್ದಾರೆ. ಇದೊಂದು ವಿಶೇಷ ಅಂತ ಹೇಳ್ಬೇಕು. ಸೊ ಈ ಮೂಲಕ ನಾವು ತುಂಬ ಜನ ಮಕ್ಕಳಿಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗಿದೆ. ಓಕೆ, ಸೊ ಮತ್ತಷ್ಟು ಮಾತಾಡೋಣ. ಈಗಾಗಲೇ ವೀಕ್ಷಕರೇ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಸ್ಪರ್ಶ ಒಂದು ಹೊಸ ಪ್ರಯತ್ನವನ್ನು ಮಾಡಿದರೂ ಕೂಡ ಅದಕ್ಕೊಂದು ಫೌಂಡೇಶನ್ ಕೂಡ ಇದೆ, ಅಂದರೆ ಒಂದು ತಳಪಾಯ ಇದೆ. ಅದರ ಮೂಲಕ ಜನರಿಗೆ ಹೆಲ್ಪ್ ಆಗುವ ಒಂದು ಮನೋಭಾವನೆಯನ್ನು ಸ್ಪರ್ಶ ಆಸ್ಪತ್ರೆ ಕೂಡ ಇಟ್ಕೊಂಡಿದೆ. ಒಂದು ಪುಟ್ಟ ಬ್ರೇಕ್ನ ತಗೊಳ್ಳೋಣ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.